ಇವತ್ತಿನಿಂದ ಹಾಲು ಸೇರಿದಂತೆ ವಿವಿಧ ಅಗತ್ಯ ವಸ್ತು ಹಾಗೆ ಸೇವೆಗಳ ಬೆಲೆ ಏರಿಕೆಯನ್ನ ವಿರೋಧಿಸಿ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಪಕ್ಷ ಬಿಜೆಪಿ ಅಹೋರಾತ್ರಿ ಧರಣಿಗೆ ಮುಂದಾಗ್ತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ಈ ಧರಣಿಯನ್ನ ಹಮ್ಮಿಕೊಳ್ಳಲಾಗಿದೆ. ಬೆಂಗಳೂರಲ್ಲಿ ಅಹೋರಾತ್ರಿ ಹೋರಾಟಕ್ಕೆ ಬಿಜೆಪಿ ಇವತ್ತಿನಿಂದ ಕೈ ಹಾಕಿದ್ದು ಫ್ರೀಡಂ ಪಾರ್ಕ್ನಲ್ಲಿ ಬೆಳಗ್ಗೆ 11 ಗಂಟೆಗೆ ಪ್ರತಿಭಟನೆ ಆರಂಭ ಆಗ್ಲಿಕ್ಕಿದೆ. ಯತ್ನಾಳ್ ಉಚ್ಚಾಟನೆ ಬಳಿಕ ಒಗ್ಗಟ್ಟಿನ ಹೋರಾಟದ ಮಂತ್ರವನ್ನ ಬಿಜೆಪಿ ಜಪಿಸ್ತಾ ಇರೋದು ಗಮನಾರ್ಹ ವಿಷಯ. ಯಾವೆಲ್ಲ ನಾಯಕರು ಈಗಾಗಲೇ ಬಿಜೆಪಿಯ ವಿರುದ್ಧ ನಿಂತಿದ್ದಾರೆ, ಅಸಮಾಧಾನಗೊಂಡಿದ್ದಾರೆ, ಅವರೆಲ್ಲರನ್ನ ಅವರ ಬಿಕ್ಕಟ್ಟನ್ನ ಶಮನ ಮಾಡುವಂತಹ ನಿಟ್ಟಿನಲ್ಲಿ ಹೆಜ್ಜೆಯನ್ನ ಇಡಲಾಗ್ತಾ ಇದೆ. ಹಾಗೆ ಒಗ್ಗಟ್ಟಿನ ಹೋರಾಟವನ್ನ ಮಾಡುವ ಮೂಲಕ ತಮ್ಮ ಬಲಾಬಲದ ಪ್ರದರ್ಶನಕ್ಕೆ ಕೂಡ ಬಿಜೆಪಿ ಇಳಿತಾ ಇರುವಂಥದ್ದು. ಹಾಲು, ವಿದ್ಯುತ್, ಬಸ್, ಮೆಟ್ರೋ ಪ್ರಯಾಣ ದರ ಏರಿಕೆಗೆ ಈಗ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸಿ ಧರಣಿಗೆ ಕೈಕೊಟ್ಟಿದೆ. ಜನಾಕ್ರೋಶ ಯಾತ್ರೆ ಇವತ್ತಿನಿಂದ 13ನೇ ತಾರೀಕಿನ ತನಕ ನಡೀಲಿಕ್ಕಿದೆ. ಜಿಲ್ಲಾ ಕೇಂದ್ರ, ತಾಲೂಕು, ಹೋಬಳಿಗಳಲ್ಲಿ ಕೂಡ ಪ್ರತಿಭಟನೆಯನ್ನ ಮಾಡೋದಕ್ಕೆ ರೂಪುರೇಷೆಗಳನ್ನ ಹಾಕೊಳ್ಳಲಾಗಿದೆ. ರಾಜ್ಯಾದ್ಯಂತ 13ನೇ ತಾರೀಕಿನ ತನಕ ಜನಾಕ್ರೋಶ ಯಾತ್ರೆಗೆ ನಿರ್ಧಾರವನ್ನ ಮಾಡಲಾಗಿದೆ. ಜನಾಕ್ರೋಶ ಯಾತ್ರೆಯ ಸಂದರ್ಭ ಪ್ರತಿ ಜಿಲ್ಲೆಗಳಲ್ಲಿ ಬಿಜೆಪಿ ನಾಯಕರು ಸಂಚಾರ ಮಾಡಿ ರಾಜ್ಯ ಸರ್ಕಾರ ಏನು ಬೆಲೆ ಏರಿಕೆಯ ಬರೆಯನ್ನ ಹಾಕಿದೆ ಈ ಕುರಿತಂತೆ ಅರಿವು ಮೂಡಿಸುವಂತಹ ಕಾರ್ಯಕ್ಕೆ ಬಿಜೆಪಿ ಮುಂದಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಾರುತಿ ನಾಯಕ್ ನಮ್ಮ ಜೊತೆ ಫೋನ್ ನಲ್ಲಿ ಕನೆಕ್ಟ್ ಆಗ್ತಾ ಇದ್ದಾರೆ. ಮಾರುತಿ, ಎಷ್ಟೊತ್ತಿಗೆ ಪ್ರತಿಭಟನೆ ಆಗುತ್ತೆ ಅಂತ ಹೇಳಿದ್ರೆ 11 ಗಂಟೆಗೆ. ಬಟ್ ಯಾರೆಲ್ಲ ಭಾಗಿಯಾಗ್ತಿದ್ದಾರೆ, ಎಲ್ಲ ಅಸಮಾಧಾನಿತ ನಾಯಕರು, ಪಕ್ಷದಿಂದ ಅಂತರ ಕಾಯ್ದುಕೊಂಡಿರೋ ನಾಯಕರು ಕೂಡ ಭಾಗಿಯಾಗ್ತಾರಾ, ಹೇಗೆ? ಎಸ್ ಪ್ರಜ್ವಲ, ಇವತ್ತೇನು ಸರ್ಕಾರವು ಪ್ರತಿದಿನ ಬೆಲೆ ಏರಿಕೆ ಸಂಬಂಧಪಟ್ಟಂತೆ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾರೆ. ಅಂದ್ರೆ ಪ್ರಮುಖವಾಗಿ ಫ್ರೀಡಂ ಪಾರ್ಕ್ ನಲ್ಲಿ 11 ಗಂಟೆಗೆ ಅಹೋರಾತ್ರಿ ಧರಣಿಯನ್ನ ವಿಜಯೇಂದ್ರ ಮತ್ತೆ ಅಶೋಕ್, ಅದೇ ರೀತಿ ಚೆಲುವಾದಿ ನೇತೃತ್ವದಲ್ಲಿ ನಡೀತಾ ಇರೋದು. ಪ್ರಮುಖವಾಗಿ ಇಲ್ಲಿ ಯತ್ನಾಳ್ ಅವರ ಉಚ್ಚಾಟನೆ ನಂತರ ಮೊದಲ ಬಾರಿಗೆ ಪಕ್ಷ ಸಂಘಟನೆ ಮತ್ತು ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಇಳಿದಿರುವಂತದ್ದು ವಿಜಯೇಂದ್ರ. ಇಲ್ಲಿ ನೋಡ್ತಾ ಇರ್ಬೋದು, ಈಗಾಗಲೇ ಸಾಕಷ್ಟು ಅಂದ್ರೆ ಕಳೆದ 3-4 ತಿಂಗಳಿಂದಲೂ ಕೂಡ ಪಕ್ಷದಲ್ಲಿ ಸಾಕಷ್ಟು ಅಸಮಾಧಾನ ಮತ್ತು ಒಬ್ಬರ ಮೇಲೆ ಮತ್ತೊಬ್ಬರ ಆರೋಪ ಪ್ರತ್ಯಾರೋಪ ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇತ್ತು. ಅದಕ್ಕೆ ಹೈಕಮಾಂಡ್ ಒಂದು ಸೂಚನೆಯನ್ನ ಕೊಟ್ಟು ಯತ್ನಾಳ್ ಅವರ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರು. ನಂತರ ಪಕ್ಷ ಸಂಘಟನೆಗೆ ಈಗ ವಿಜಯೇಂದ್ರ ನೇರವಾಗಿ ಇಳಿದಿರುವಂತದ್ದು. ಈಗಾಗಲೇ ಸರ್ಕಾರದಿಂದ ಸಾಕಷ್ಟು ಆರೋಪಗಳನ್ನ ಪ್ರತಿದಿನವೂ ಮಾಡ್ತಾ ಇದ್ರು. ಅದು ಪ್ರಮುಖವಾಗಿ ಡೀಸೆಲ್ ಬೆಲೆ ಆಗಿರ್ಬೋದು, ಪೆಟ್ರೋಲ್ ಬೆಲೆ ಆಗಿರ್ಬೋದು, ಹಾಲಿನ ದರ ಮತ್ತೆ ಮೆಟ್ರೋ ದರ, ಈ ರೀತಿಯಾದ ಪ್ರತಿದಿನವೂ ಕೂಡ ಬೆಲೆ ಏರಿಕೆಯನ್ನ ಮಾಡ್ತಾ ಇರುವಂತದ್ದು. ಅದರ ವಿರುದ್ಧ ಇವತ್ತಿನಿಂದ ನಾಳೆ ತನಕ ಅಂದ್ರೆ ನಾಳೆ ಮಧ್ಯಾಹ್ನ 12 ಗಂಟೆ ತನಕ ಅಹೋರಾತ್ರಿ ಧರಣಿ ನಡೆಸಲು ಈಗಾಗಲೇ ಬಿಜೆಪಿ ನಾಯಕರು ತೀರ್ಮಾನ ಮಾಡಿರುವಂತದ್ದು. ಈ ಸಭೆ ಇದರಲ್ಲಿ ಹಾಲಿ ಶಾಸಕರು, ಮಾಜಿ ಶಾಸಕರು ಮತ್ತು ಸೇರಿದಂತೆ ಎಲ್ಲಾ ನಾಯಕರು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇರೋದು. ಇದರಲ್ಲಿ ಸಾಕಷ್ಟು ವಿಚಾರ ಅಂದ್ರೆ ಪಕ್ಷದಲ್ಲಿನ ಏನು ಅಂತರ ಇತ್ತು ಅದನ್ನ ಒಟ್ಟಾಗಿ ಸೇರಿಸ್ಬೇಕು, ಮತ್ತೆ ಪಕ್ಷ ಸಂಘಟನೆ ಮಾಡ್ಬೇಕು. ಅದೇ ರೀತಿ ಹೈಕಮಾಂಡ್ಗೂ ಕೂಡ ಒಂದು ಸಂದೇಶವನ್ನ ಕಳಿಸ್ಬೇಕು, ನಾವು ಎಲ್ಲ ಒಟ್ಟಾಗಿದ್ದೇವೆ, ನಾವು ಒಟ್ಟಾಗಿಯೇ ಕೆಲಸ ಮಾಡ್ತಿದ್ದೇವೆ ಅಂತ ಹೈಕಮಾಂಡ್ಗೆ ಒಂದು ಸಂದೇಶ ಕೊಡ್ಬೇಕು. ಆದ್ರೆ ಅದರ ನಿಟ್ಟಿನಲ್ಲಿ ಇವತ್ತು ಎಲ್ಲರೂ ಕೂಡ ಅಹೋರಾತ್ರಿ ಧರಣಿಯಲ್ಲಿ ಭಾಗಿಯಾಗ್ತಿರುವಂತದ್ದು. ಪ್ರಮುಖವಾಗಿ ಏನು ಸರ್ಕಾರ ವಿರುದ್ಧ ಸಾಲು ಸಾಲು ಪ್ರತಿಭಟನೆಯನ್ನ ಈಗಾಗಲೇ ಬಿಜೆಪಿ ನಾಯಕರು ಹಮ್ಮಿಕೊಂಡಿರುವಂತದ್ದು. ಪ್ರಮುಖವಾಗಿ ಇವತ್ತು ಬೆಳಗ್ಗೆ 9 ಗಂಟೆಗೂ ಕೂಡ ಏನು ವಿಧಾನಸೌಧ ಕೆಂಗಲ್ ಗೇಟ್ ಮುಂಭಾಗದಲ್ಲಿ ಅಲ್ಲಿ ಕೂಡ ಏನು 18 ಜನ ಶಾಸಕರನ್ನ ಉಚ್ಚಾಟನೆ ಮಾಡಿದ್ರು, ಅದರ ಸಂಬಂಧಪಟ್ಟಂತೆ ಪ್ರತಿಭಟನೆಯನ್ನ ಹಮ್ಮಿಕೊಂಡಿರುವಂತದ್ದು. ಅದನ್ನ ಹೊರತುಪಡಿಸಿ ನೋಡೋದಾದ್ರೆ ಮಧ್ಯಾಹ್ನ 12 ಗಂಟೆಗೆ ಸರಿ ಸುಮಾರಿಗೆ ಫ್ರೀಡಂ ಪಾರ್ಕ್ ನಲ್ಲಿ ಅಹೋರಾತ್ರಿ ಧರಣಿಯನ್ನ ಆರಂಭ ಮಾಡ್ತಾ ಇರೋದು. ಅದನ್ನ ನೋಡಿದ್ರೆ ಮತ್ತೆ ಇದೇ ತಿಂಗಳು 5ನೇ ತಾರೀಕು ಕೂಡ ಜಿಲ್ಲಾ ಮಟ್ಟದಲ್ಲಿ ಅಂದ್ರೆ ಜಿಲ್ಲಾ ಕೇಂದ್ರಗಳು ಏನಿದಾವೆ ಅಲ್ಲಿ ಕೂಡ ಪ್ರತಿಭಟನೆಯನ್ನ ಕಾರ್ಯಕರ್ತರು ಕೂಡ ಮಾಡ್ತಾರೆ. ನಂತರ ಏನು ಮುಸ್ಲಿಮರಿಗೆ 4% ಸರ್ಕಾರಿ ಏನು ಸಂಬಂಧಪಟ್ಟಂತೆ 4% ಮೀಸಲಾತಿಯನ್ನ ನೀಡಿದ್ದಾರೆ. ಅಲ್ಲಿ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ರಾಜ್ಯಾದ್ಯಂತ ಜನ ಆಕ್ರೋಶ ಎಂಬ ಹೆಸರಿನಲ್ಲಿ ಕೂಡ ಹೋರಾಟಗಳನ್ನ ಮಾಡಕ್ಕೆ ಮುಂದಾಗಿರುವಂತದ್ದು. ಅದನ್ನ ನೋಡೋದಾದ್ರೆ 4 ಹಂತದಲ್ಲಿ ಅಂದ್ರೆ ಪ್ರತಿ ಜಿಲ್ಲೆಗೂ ಕೂಡ ಭೇಟಿಯನ್ನ ನೀಡುವಂಥದ್ದು, ಅಲ್ಲಿ ಜನರನ್ನ ಸಂದರ್ಶನ ಮಾಡುವಂಥದ್ದು, ಮತ್ತೆ ಬೆಲೆ ಏರಿಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ SC/ST ಹಣನ ದುರ್ಬಳಕೆ ಮಾಡ್ಕೊಂಡಿರುವಂಥದ್ದು. ಈಗಾಗಲೇ ಗ್ಯಾರಂಟಿಗಳಿಗೆ ಬಳಕೆ ಮಾಡ್ಕೊಳ್ತಿದ್ದಾರೆ ಅಂತ ಸದನದಲ್ಲೂ ಕೂಡ ಇದರ ಬಗ್ಗೆ ಪ್ರಸ್ತಾಪ ಮಾಡಿದ್ರು, ದೊಡ್ಡ ಗದ್ದಲ ಕೂಡ ಆಗಿತ್ತು. ಅದೇ ರೀತಿ ಜನರ ಮುಂದೆ ಪ್ರಮುಖವಾಗಿ SC/ST ಟಾರ್ಗೆಟ್ ನ ಮಾಡ್ಕೊಂಡು ಅವರಿಗೆ ಮನವರಿಕೆ ಮಾಡುವಂತದ್ದಾಗಿರ್ಬೋದು, ಮತ್ತೆ ST-ಗಳಿಗೆ ಯಾವ ರೀತಿಗಳನ್ನ ಹಣ ಸಂಗ್ರಹ ಮಾಡ್ತಿದ್ದಾರೆ, ಮತ್ತೆ SC/ST ಯಾವ ರೀತಿ ಸರ್ಕಾರವು ಮೋಸ ಮಾಡ್ತಿದೆ, ಮತ್ತೆ ಕೇವಲ ಮೀಸಲಾತಿಯನ್ನ ಕೊಡುವ ಮೂಲಕ ಮುಸ್ಲಿಮರ ಓಲೈಕೆ
ಇಳಿದಿರುವಂತದ್ದು. ಈಗ ಸಂಬಂಧಪಟ್ಟಂತೆ ಕೂಡ ಜನವರಿಗೆ ಮನವರಿಕೆ ಮಾಡಬೇಕು. ಅದರ ದೃಷ್ಟಿಯಿಂದಾಗಿಲೇ ಇವತ್ತು ಹೋರಾಟಕ್ಕೆ ಸರ್ಕಾರವು ಇಳಿದಿರುವಂತದ್ದು, ಸರ್ಕಾರ ವಿರುದ್ಧ ಬಿಜೆಪಿ ನಾಯಕರು ಇಳಿದಿರುವಂತದ್ದು. ಪ್ರಜ್ವಲ, ಮಾರುತಿ, ಯಾವೆಲ್ಲ ನಾಯಕರು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ ಅನ್ನುವಂಥದ್ದು? ಖುದ್ದು ಮಾಜಿ ಸಿಎಂ BS ಯಡಿಯೂರಪ್ಪ ಕೂಡ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾರೆ ಅನ್ನುವಂಥ ಮಾತಿದೆ. ಹಲೋ ಹಲೋ ಮಾರುತಿ, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಯಾವೆಲ್ಲ ನಾಯಕರು ಪ್ರತಿಭಟನೆಯಲ್ಲಿ ಭಾಗಿ ಆಗ್ತಾರೆ, ಇದರ ಜೊತೆಗೆ ಖುದ್ದು ಮಾಜಿ ಸಿಎಂ BS ಯಡಿಯೂರಪ್ಪ ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ ಅನ್ನುವಂಥ ಮಾತಿದೆ, ಈ ಬಗ್ಗೆ ಅಪ್ಡೇಟ್ಸ್ ಕೊಡೋದಾದ್ರೆ? ಎಸ್ ಪ್ರಜ್ವಲ, ಈಗಾಗಲೇ ಏನು ನಿನ್ನೆ ಕೂಡ ಸುದ್ದಿಗೋಷ್ಠಿ ನಡೆಸುವ ಮೂಲಕ BSY ಅವರು ಕೂಡ ನಾನು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತೀನಿ, ಸರ್ಕಾರ ವಿರುದ್ಧ ಯಾವೆಲ್ಲ ಪ್ರತಿಭಟನೆಗಳನ್ನ ಮಾಡ್ತೀವಿ ಅದರಲ್ಲಿ ನಾನು ಕೂಡ ಭಾಗಿಯಾಗ್ತೀನಿ ಅಂತ ನೇರವಾಗಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನ ನೀಡಿರಂತ. ಏನು ಬೆಲೆ ಏರಿಕೆ ಪ್ರತಿದಿನ ಮಾಡ್ತಾರೆ ಅದನ್ನ ಹಿಂಪಡಿಲೇಬೇಕು ಅಂತ ಒತ್ತಾಯ ಮಾಡಿ ಇವತ್ತು ಫ್ರೀಡಂ ಪಾರ್ಕ್ ನಲ್ಲಿ ನಡೆಯುವಂತಹ ಅಹೋರಾತ್ರಿ ಧರಣಿ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ BSY ಕೂಡ ಭಾಗಿಯಾಗ್ತಾರೆ. ಅದೇ ರೀತಿ ವಿಪಕ್ಷ ನಾಯಕದಂತಹ ರೋಷಕ್ ಆಗಿರ್ಬೋದು, ಮತ್ತೆ ಪರಿಷತ್ ವಿಪಕ್ಷ ನಾಯಕ ಆದಂತಹ ಚಲವಾದಿ ಆಗಿರ್ಬೋದು, ಪ್ರಮುಖವಾಗಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಕೂಡ ಈ ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿರುವಂತದ್ದು. ಇಲ್ಲಿ ಎಲ್ಲಾ ಮಾಜಿ ಹಾಲಿ ಶಾಸಕರು, ಪರಿಷತ್ ಸದಸ್ಯರು, ಸಂಸದರು, ಮತ್ತೆ ಅದೇ ರೀತಿಯಾದಂತ ಏನು ಇಲ್ಲಿನ ಸ್ಥಳೀಯ ಮುಖಂಡರಾಗಿರ್ಬೋದು ಮತ್ತು ಕಾರ್ಯಕರ್ತರು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇರುವಂತದ್ದು. ಇದರಿಂದಾಗಿಯೇ ಒಂದು ಸಂದೇಶವನ್ನ ಸರ್ಕಾರಕ್ಕೆ ಕಳಿಸುವಂಥದ್ದು, ಇನ್ನೊಂದು ಸಂದೇಶ ಹೈಕಮಾಂಡ್ಗೆ ಕಳಿಸುವಂಥದ್ದು. ಪ್ರಮುಖವಾಗಿ ಈಗಾಗಲೇ ಪಕ್ಷದಲ್ಲೂ ಸಾಕಷ್ಟು ಗೊಂದಲಗಳಿವೆ ಅಂತ ಕಾರ್ಯಕರ್ತರ ಒಂದು ಅಸಮಾಧಾನ ಕೂಡ ಇತ್ತು. ಮತ್ತೆ ಅದೇ ರೀತಿ ಪಕ್ಷದಲ್ಲಿ ಎಲ್ಲವೂ ಸರಿ ಇಲ್ಲ ಅಂತ ಕಾರ್ಯಕರ್ತರು ಎಲ್ಲೋ ಒಂದ್ ಕಡೆ ಅಸಮಾಧಾನ ಕೂಡ ಸಾಕಷ್ಟು ಬಾರಿ ಹೊರ ಹಾಕಿದ್ರು. ಅದಕ್ಕೆ ಒಂದು ಫುಲ್ ಸ್ಟಾಪ್ ಇಡಬೇಕು, ಮತ್ತೆ ನಮ್ಮಲ್ಲಿ ಯಾವುದೇ ರೀತಿಯ ಒಳ ಜಗಳ ಇಲ್ಲ, ನಾವೆಲ್ಲ ಒಟ್ಟಾಗಿಯೇ ಕೂಡ ಹೋರಾಟಗಳನ್ನ ಮಾಡ್ತೀವಿ. ಸರ್ಕಾರದ ವಿರುದ್ಧ ಏನೆಲ್ಲ ಜನರ ವಿರುದ್ಧವಾಗಿ ಸರ್ಕಾರ ಕ್ರಮಗಳನ್ನ ಕೈಗೊಳ್ಳುತ್ತೆ ಅದರ ವಿರುದ್ಧವಾಗಿ ನಾವು ಕೂಡ ಹೋರಾಟಗಳನ್ನ ಮಾಡ್ತಿದ್ದೇವೆ. ಇಲ್ಲಿ ನಮ್ಮ ಪಕ್ಷದಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲ ಎಂಬ ಕಾರ್ಯಕರ್ತರಿಗೂ ಒಂದು ಸಂದೇಶವನ್ನ ಕಳಿಸ್ಬೇಕು, ಮತ್ತೆ ಹೈಕಮಾಂಡ್ ಕೂಡ ಒಂದು ಸಂದೇಶನ ಕಳಿಸುವ ದೃಷ್ಟಿಯಿಂದಾಗಿ ಇವತ್ತು ಕೂಡ ಹೋರಾಟನ ಹಮ್ಮಿಕೊಂಡಿರೋದು. ಅದೇ ರೀತಿ 5ನೇ ತಾರೀಕು ಕೂಡ ಜಿಲ್ಲಾ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇರುವಂತದ್ದು, ಮತ್ತು ಪ್ರಮುಖವಾಗಿ 7ನೇ ತಾರೀಕಿಂದ ರಾಜ್ಯಾದ್ಯಂತ ಸಂಚಾರ ಮಾಡ್ತಿರೋದು. ಅದರಲ್ಲೂ ಮೈಸೂರು ಭಾಗದಿಂದಲೇ ಏನು ಆರಂಭವನ್ನ ಹೋರಾಟ ಮಾಡ್ತಾ ಇರುವಂತದ್ದು. ಅಲ್ಲಿ ಕೂಡ ಪ್ರತಿ ಹಳ್ಳಿಗೂ ಹೋಗಿ ಮತ್ತೆ ಪ್ರತಿ ಜಿಲ್ಲೆ ಏನಿದೆ ಮತ್ತು ತಾಲೂಕು ಮಟ್ಟದಲ್ಲೂ ಕೂಡ ತಾಲೂಕು ಮಟ್ಟದಲ್ಲೂ ಕೂಡ 3 ಕಿಲೋಮೀಟರ್ ಪಾದಯಾತ್ರೆ ಮಾಡುವ ಮೂಲಕ ಜನರಿಗೆ ಸರ್ಕಾರವು ಯಾವ ರೀತಿಯನ್ನ ಮೋಸ ಮಾಡ್ತಿದೆ, ಮತ್ತೆ ಸರ್ಕಾರ ಯಾವ ರೀತಿ ಜನರಿಗೆ ಬೆಲೆ ಏರಿಕೆ ಬರ ಎಳೀತಿದೆ, ಮತ್ತೆ SCP TSP ಹಣ ಏನಿದೆ ಅಂದ್ರೆ SC ST ಗೆ ಸಂಬಂಧಪಟ್ಟಂತದ ಅವರ ಅಭಿವೃದ್ಧಿಗೆ ನಿಗದಿ ಮಾಡಿರುವಂತ ಹಣವನ್ನ ಗ್ಯಾರಂಟಿಗಾಗಿರ್ಬೋದು ಮತ್ತು ಮುಸ್ಲಿಮರಿಗಾಗಿ ಯಾವ ರೀತಿ ಬಳಕೆ ಮಾಡ್ತಿದೆ, ಅದರಲ್ಲೂ ಸರ್ಕಾರಿ ಸಂಬಂಧಪಟ್ಟಂತೆ ಏನು 4% ಅನುದಾನ 4% ಮೀಸಲಾತಿ ಇದೆ. ಅದರಲ್ಲೂ ಸರ್ಕಾರಿ ಗುತ್ತಿಗೆಯಲ್ಲಿ ಏನು 4% ಮೀಸಲಾತಿಯನ್ನು ಮುಸ್ಲಿಮರಿಗೆ ಕೊಡ್ತಿದ್ದಾರೆ. ಇದು ಕೇವಲ ಮುಸ್ಲಿಮರ ಓಲೈಕೆ ಸರ್ಕಾರ ಹಿಂದೂಗಳಿಗೆ ಅನ್ಯಾಯ ಮಾಡ್ತಿದ್ರೆ. ಇದರ ಬಗ್ಗೆ ಜನಗಳು ಕೂಡ ಎಚ್ಚೆತ್ಕೊಳ್ಬೇಕೆಂಬ ಒಂದು ಅವ್ರಿಗೊಂದು ಸಂದೇಶ ಕಳಿಸ್ಬೇಕು ಮತ್ತು ಅವರಲ್ಲಿ ಒಂದು ಆತ್ಮವಿಶ್ವಾಸ ಮೂಡಿಸುವ ದೃಷ್ಟಿಯಿಂದಾಗಿ ಇವತ್ತು ಸರ್ಕಾರದ ವಿರುದ್ಧ ಈ ಸಾಲು ಪ್ರತಿಭಟನೆ ಹಮ್ಮಿಕೊಂಡಿರೋದು. ಒಟ್ಟಿನಲ್ಲಿ ಇಲ್ಲಿ ಅಂದ್ರೆ ಈ ಪ್ರತಿಭಟನೆ ಎಲ್ಲಾ ಬಿಜೆಪಿ ನಾಯಕರಾಗಿರ್ಬೋದು, ಕೇಂದ್ರ ಸಚಿವರು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇರುವಂತದ್ದು. ಪ್ರಜ್ವಲ. ರೈಟ್ ಮಾರುತಿ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ. ನೋಡಿ, ಇವತ್ತು ಲೋಕಸಭೆಯಲ್ಲಿ ವಕ್ಫ್ ಬಿಲ್ ಮಂಡನೆ ಆಗ್ತಾ ಇದೆ. ತಿದ್ದುಪಡಿ ಮಸೂದೆಯ ಸಮರ ಇವತ್ತು ಲೋಕಸಭೆಯಲ್ಲಿ ನಡೀಲಿಕ್ಕಿದೆ. ಈಗಾಗಲೇ ಭಾರಿ ವಿರೋಧಕ್ಕೆ ಕೂಡ ಕಾರಣ ಆಗಿದೆ. ಆದ್ರೆ ಉಭಯ ಸದನಗಳಲ್ಲಿ ತಲಾ 8 ಗಂಟೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಯನ್ನ ಮಾಡಲಿಕ್ಕೆ ಅವಕಾಶವನ್ನ ಕೊಡಲಾಗಿದೆ. ಭಾರಿ ವಿವಾದಕ್ಕೆ ಕಾರಣ ಆಗಿರುವಂತಹ ವಕ್ಫ್ ತಿದ್ದುಪಡಿ ವಿಧೇಯಕವನ್ನ ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಮಂಡಿಸೋದಕ್ಕೆ ಕೇಂದ್ರ ಸರ್ಕಾರ ಈಗಾಗಲೇ ನಿರ್ಧಾರವನ್ನ ಮಾಡಿದೆ. ಮುಂದಿನ 3 ದಿನ ಕಡ್ಡಾಯವಾಗಿ ಎಲ್ಲರೂ ಕಲಾಪದಲ್ಲಿ ಭಾಗಿಯಾಗಬೇಕು ಅಂತ ಹೇಳಿ ಸದಸ್ಯರಿಗೆ ಈಗಾಗಲೇ ವಿಪ್ ಕೂಡ ಜಾರಿ ಮಾಡಲಾಗಿದೆ. ಯಾವೆಲ್ಲ ವಿಚಾರಗಳು ಇಲ್ಲಿ ತಿದ್ದುಪಡಿ ಆಗಲಿದೆ ಅನ್ನುವಂಥ ಅಂಶವನ್ನ ಕೂಡ ಗಮನಿಸಬೇಕಾಗಿದೆ. ಅನ್ಯ ಆಸ್ತಿಗಳ ಮೇಲೆ ಹಕ್ಕು ಸಾಧಿಸುವ ವಕ್ಫ್ ಮಂಡಳಿಯ ಪ್ರವೃತ್ತಿಗೆ ಬ್ರೇಕ್ ಹಾಕಬೇಕು. ಜೊತೆಗೆ ಈಗಾಗಲೇ 9 ಲಕ್ಷ ಕೋಟಿ ಮೀರುವಂತಹ ವಕ್ಫ್ನ ಆಸ್ತಿ ಏನಿದೆ, ಇದರಿಂದ ಅನೇಕ ಸಾಮಾಜಿಕ ವಿರೋಧ ಕಾರ್ಯಗಳು ಕೂಡ ನಡೀತಿದೆ ಅಂತ ಹೇಳಿ ಏನು ಆಕ್ರೋಶ ವ್ಯಕ್ತವಾಗ್ತಾ ಇದೆ, ಆರೋಪಗಳು ಪದೇ ಪದೇ ಕೇಳಿ ಬರ್ತಾ ಇದೆ. ಆ ಹಿನ್ನೆಲೆಯಲ್ಲಿ ತಿದ್ದುಪಡಿಗೋಸ್ಕರ
ಕೇಂದ್ರ ಸರ್ಕಾರ ಮುಂದಾಗಿರೋದು. ಜೊತೆಗೆ ಮಹಿಳೆಯರಿಗೆ ಕೂಡ ವಕ್ಫ್ ಬೋರ್ಡ್ನಲ್ಲಿ ಅವಕಾಶವನ್ನ ಕೊಡಬೇಕು ಸೇರಿದಂತೆ ಮಂಡಳಿಯ ಸದಸ್ಯರಾಗೋದಕ್ಕೆ ಮುಸ್ಲಿಮೇತರರಿಗೂ ಅವಕಾಶ ದೊರೀಬೇಕು ಅಂತ ಹೇಳಿ ತಿದ್ದುಪಡಿ ಮಾಡೋದಕ್ಕೆ ಮುಂದಾಗ್ತಾ ಇರೋದು. ಜೊತೆಗೆ ವಕ್ಫ್ ಆಸ್ತಿ ಪಾಸ್ತಿ ನಿರ್ವಹಣೆಗೆ ಕೇಂದ್ರೀಕೃತ ಮಂಡಳಿಯ ರಚನೆಯನ್ನ ಕೂಡ ಈ ತಿದ್ದುಪಡಿ ಅಡಿಯಲ್ಲಿಯೇ ಮಾಡಲಾಗತ್ತೆ. ಹೀಗಾಗಿ ಸದ್ಯ ಭಾರಿ ಕೋಲಾಹಲ ಆಗುವ ಸಂಭವ ಸದ್ಯ ಕಂಡು ಬರ್ತಾ ಇದೆ. ಕೇಂದ್ರ ಸಚಿವ ಕಿರಣ್ ರಿಜಿಜು ಇವತ್ತು ಲೋಕಸಭೆಯಲ್ಲಿ ಈ ಮಸೂದೆ ತಿದ್ದುಪಡಿಗೆ ಸಂಬಂಧಪಟ್ಟ ಹಾಗೆ ವಿಷಯವನ್ನ ಮಂಡಿಸಲಿದ್ದಾರೆ.